ಮೇಲೆ ಹೇಳಿದ ರೀತಿಯಲ್ಲಿ ಬರಿ ನಿದ್ರೆಯಲ್ಲಿ ಜ್ಞಾನಾಜ್ಞೇಯಗಳು ಒಂದಾಗಿರುವುದಲ್ಲದೆ ಜ್ಞಾತೃಜ್ಞಾನಗಳೂ ಒಂದಾಗಿರುತ್ತವೆ. ಎಚ್ಚರದಲ್ಲಿ ನಾನು, ನನ್ನ ಜ್ಞಾನ ಎಂಬ ವಿಂಗಡ ಉಂಟು. ಆದರೆ ನಿದ್ರೆಯಲ್ಲಿ ಈ ವಿಂಗಡವೂ ಇಲ್ಲದ ಬರಿ ಅರಿವೇ ಇರುತ್ತದೆ. ಈ ಅರಿವು ಯಾರದೂ ಅಲ್ಲ, ಅದು ತಾನೇ ಸ್ವತಂತ್ರವಾಗಿರುತ್ತದೆ. ಅದು ತನ್ನ ಸ್ವರೂಪದಲ್ಲಿಯೇ ಇರುತ್ತದೆ. ದೀಪವೂ ಅದರ ಬೆಳಕು ಬೇರೆಯಲ್ಲದಿರುವಂತೆ ಅಲ್ಲಿ ನಮ್ಮ ಅರಿವು, ನಾವು ಬೇರೆಯಾಗದೇ ಇರುತ್ತೇವೆ. ನಾವೇ ಅರಿವಾಗಿರುತ್ತೇವೆ. ಯಾವುದೊಂದು ವಿಭಾಗವೂ ಇಲ್ಲದ ಕಡೆಯಲ್ಲಿ ನಾನೆಂಬ ವಿಭಾಗವಾದರೂ ಹೇಗೆ ಉಳಿದುಕೊಂಡಿತು? ನಾವು ಎಚ್ಚರದಲ್ಲಿ ನಿದ್ರೆಯ ವಿಷಯವನ್ನು ಕುರಿತು ಮಾತನಾಡುವಾಗ ನಾನು ಇಷ್ಟು ಕಾಲ ನಿದ್ರಿಸಿದೆನು, ಆಗ ನನಗೆ ಯಾವುದೊಂದರ ಅರಿವೂ ಇರಲಿಲ್ಲ ಎಂಬ ಮಾತನಾಡುವುದುಂಟು. ಆದ ಮಾತ್ರದಿಂದ ನಿದ್ರೆಯಲ್ಲಿ ನಾನು ಎಂಬ ವಿಶೇಷವೂ ಇದೆ ಎಂದು ತಿಳಿಯುವುದು ಸರಿಯಲ್ಲ. ಏಕೆಂದರೆ ನಾನು ಎಂಬುದು ನೀನು, ಅವರು, ಪ್ರಪಂಚ ಎಂಬ ವಿಭಾಗವನ್ನು ಅಪೇಕ್ಷಿಸಿಕೊಂಡೇ ಬಾಳುವುದಾಗಿದೆ. ನೀನು ಮತ್ತೊಬ್ಬರು ಎಂಬ ವಿಭಾಗವಿಲ್ಲದೆ ನಾನು ಎಂಬುದಿರುವುದೇ ಇಲ್ಲ. ಎಚ್ಚರದ ನಾನು ಎಚ್ಚರದಲ್ಲಿ ಮಾತ್ರ ಆಳಿಕೊಂಡಿರುತ್ತದೆ. ಕನಸಿನ ನಾನು ಕನಸಿನಲ್ಲಿಯೇ ಆಳಿಕೊಂಡಿರುತ್ತದೆ. ಈ ಎರಡು ನಾನುಗಳು ತಮ್ಮ ತಮ್ಮ ಬಿಡಾರವನ್ನು ಬಿಟ್ಟು ಮುಂದಕ್ಕೆ ಒಂದು ಹೆಜ್ಜೆಯನ್ನೂ ಇಡಲಾರವು. ನಿದ್ರೆಯಲ್ಲಿ ಎಚ್ಚರವಾಗಲಿ ಕನಸಾಗಲಿ ಎಲ್ಲಿಯೂ ಇರುವುದಿಲ್ಲವೆಂಬುದು ನಿರ್ವಿವಾದವು. ನಾವು ಗಾಢವಾಗಿ ನಿದ್ರೆ ಮಾಡುತ್ತಿರುವಾಗ ಎಚ್ಚರವಾಗಿರುವೆವೆಂದಾಗಲಿ ಕನಸು ಕಾಣುತ್ತಿರುವೆವೆಂದಾಗಲಿ ಹೇಳುವ ಮಾತಿಗೆ ಯಾವ ಅರ್ಥವೂ ಇರುವುದಿಲ್ಲವೆಂಬುದು ಸ್ಪಷ್ಟವು. ಹೀಗಿರುವಲ್ಲಿ ಎಚ್ಚರದ ನಾನಾಗಲಿ ಕನಸಿನ ನಾನಾಗಲಿ ನಿದ್ರೆಯೊಳಕ್ಕೆ ಹೇಗೆ ಇಳಿಯಬೇಕು? ಇದು ಸಾಧ್ಯವಿಲ್ಲದ ಘಟನೆಯು. ಹೀಗಿದ್ದರೂ ನಾನು ನಿದ್ರೆಯನ್ನು ಮಾಡಿದೆನು ಎನ್ನುತ್ತೇವಲ್ಲ, ಇದು ಹೇಗೆ ಸಂಗತವಾಗುತ್ತದೆ? ಇದಕ್ಕೆ ಉತ್ತರವನ್ನು ಹಿಂದೊಮ್ಮೆ ನಾವು ಕೊಟ್ಟೇ ಇರುತ್ತೇವೆ. ನಾವು ನಿದ್ರೆಯಲ್ಲಿ ನಾನು ಎಂಬ ರೂಪದಿಂದ ಇರುವುದಿಲ್ಲ. ಎಲ್ಲಾ ಇರವಿನ ಮತ್ತು ಎಲ್ಲಾ ಅರಿವಿನ ತಿರುಳಾಗಿರುವ ಪರಮಾರ್ಥ ರೂಪದಿಂದಲೇ ನಾವು ಅಲ್ಲಿರುವೆವು. ಮಾಂಡೂಕ್ಯದಲ್ಲಿ ಏಕೀಭೂತ ಎಲ್ಲಾ ಇರುವು ಒಂದಾದವನು ಪ್ರಜ್ಞಾನ ಘನ ಅರಿವುಗಳ ಗಟ್ಟಿಯು ವಿಶೇಷಗಳನ್ನು ನಿದ್ರೆಯ ಆತ್ಮನಿಗೆ ಕೊಟ್ಟಿರುವುದಕ್ಕೆ ಇದೇ ಕಾರಣವು. ಆದ್ದರಿಂದ ನಾನು ನಿದ್ರಿಸಿದೆನು ಎಂದೇ ನಾವು ಎಚ್ಚರದಲ್ಲಿ ಬಳಸುತ್ತಿರುವುದಕ್ಕೆ ನಿದ್ರೆಯ ಬರಿ ಅರಿವು ನಾನೆಂಬುದಕ್ಕೆ ತಿರುಳಾಗಿರುವುದೇ ಕಾರಣವೆಂದು ತಿಳಿಯಬೇಕು. ಆ ಅರಿವಿನಲ್ಲಿ ನಾನು ಎಂಬುದು ಏಕೀಭೂತವಾಗಿರುತ್ತದೆ. ಆದ್ದರಿಂದಲೇ ನಾನು ನಿದ್ರಿಸಿದೆನು ಎಂಬ ಪರಾಮರ್ಶವು ನಮಗೆ ಉಂಟಾಗುತ್ತಿರುತ್ತದೆ. ಈ ತತ್ವವನ್ನು ಮರೆತು ಕೆಲವರು ನಿದ್ರೆಯಲ್ಲಿ ನಾನೆಂಬುದೂ ನಿಜವಾಗಿ ಬೇರೆಯಾಗಿ ಇದ್ದೇ ಇರುತ್ತದೆ ಎಂದು ಹಠ ಹಿಡಿದಿರುತ್ತಾರೆ. ಆದರೆ ಎಚ್ಚರದಲ್ಲಾಗುವ ನಾನು ಎಂಬ ಪರಾಮರ್ಶ ಮಾತ್ರದಿಂದ ನಿದ್ರೆಯಲ್ಲಿ ನಾನು ಇರುವುದೆಂದು ಹೇಳುವುದಾದರೆ, ಇಷ್ಟು ಹೊತ್ತು ನಿದ್ರೆ ಮಾಡಿದೆನು ಎಂಬ ಪರಾಮರ್ಶದಿಂದ ನಿದ್ರೆಯಲ್ಲಿ ಕಾಲವೂ ಇತ್ತೆಂದು ನಿದ್ರೆ ಮಾಡುವುದೆಂಬ ಕ್ರಿಯೆಯೂ ಇತ್ತೆಂದು ಭಾವಿಸಬೇಕಾಗುವುದಿಲ್ಲವೇ? ಅದೂ ಆಗಲಿ ಎನ್ನುವುದು ಎಚ್ಚರದ ತರ್ಕದ ಅಭಿಮಾನವಾಗುವುದೇ ಹೊರತು ನಿದ್ರೆಯ ಅನುಭವವಾಗುವುದಿಲ್ಲ. ನಿದ್ರೆಯನ್ನು ಎಚ್ಚರದ ಕಣ್ಣಿನಿಂದ ನೋಡಿದಾಗ ನಿದ್ರೆಯನ್ನು ಹಿಂದಿನ ಕಾಲದಲ್ಲಿ ನಡೆದಂತೆ ಭಾವಿಸುವುದು, ಅದನ್ನು ನಮಗೆ ಸಂಬಂಧಿಸಿದ ಒಂದು ಭೂತಾನುಭವವೆಂದೆಣಿಸಿಕೊಂಡು ಈಗ ಆಗುವ ಪರಾಮರ್ಶವನ್ನು ನಿದ್ರೆಯ ನೆನಪೆಂದು ಭಾವಿಸುವುದು ಸ್ವಾಭಾವಿಕವಾಗಿರುತ್ತದೆ. ಎಚ್ಚರದ ವ್ಯವಹಾರಕ್ಕೆ ಉಪಯುಕ್ತವೂ ಆಗಿರುತ್ತದೆ. ಆದರೆ ಈ ಭಾವನೆಯು ಪೂರ್ಣಾನುಭವಕ್ಕೆ ವಿರುದ್ಧವಾಗಿರುವುದೆಂಬುದನ್ನು ಹಿಂದೆ ಕನಸಿನ ನೆನಪಿನ ವಿಚಾರವನ್ನು ಮಾಡಿದ ಕ್ರಮದಿಂದಲೇ ಮನಗಾಣಬಹುದಾಗಿರುತ್ತದೆ. ಆ ಕ್ರಮವನ್ನನುಸರಿಸಿದರೆ ಇಲ್ಲಿಯೂ ಎರಡವಸ್ಥೆಗಳಿಗೂ ಸಾಕ್ಷಿಯಾಗಿರುವ ಆತ್ಮನೊಬ್ಬನೇ ಸಮಾನನಾಗಿರುವನೆಂಬುದು ಸ್ಫುಟವಾಗುತ್ತದೆ. ಆದರೆ ಇಲ್ಲಿ ಇನ್ನೊಂದು ವಿಶೇಷವುಂಟು. ಅದೇನೆಂದರೆ, ಕನಸಿನ ಅನುಭವದಲ್ಲಿ ಸಾಕ್ಷಿಯಲ್ಲದೆ ಸಾಕ್ಷ್ಯವಾದ ಕನಸಿನವಸ್ಥೆಯೂ ಪ್ರಪಂಚವೂ ಬೇರೆ ಇರುತ್ತದೆ. ನಿದ್ರೆಯಲ್ಲಿಯೋ ಎಂದರೆ ಹಾಗೆ ಯಾವುದೊಂದು ಸಾಕ್ಷ್ಯವೂ ಕಂಡುಬರುವುದಿಲ್ಲ. ಅಲ್ಲಿ ಯಾವ ದೇಶ ಕಾಲ ನಿಮಿತ್ತಗಳೂ ಇರುವುದಿಲ್ಲ.
ಯಾವ ವಿಷಯಗಳ ಅಥವಾ ಅರಿವುಗಳ ವಿಂಗಡಗಳೂ ಇರುವುದಿಲ್ಲ. ಅಲ್ಲ, ಸಾಕ್ಷ್ಯವಾದ ಕನಸಿನ ವಸ್ತುವು ಪ್ರಪಂಚವೂ ಬೇರೆ ಇರುತ್ತೆ. ಯಾರಿಗಿಂತ ಕನಸಿನ ಅನುಭವದಲ್ಲಿ ಸಾಕ್ಷಿ ಅಲ್ಲದೆ ಪ್ರಪಂಚವೂ ಇರುತ್ತೆ. ಎಚ್ಚರದಲ್ಲೂ ಹಾಗೆ ಇದ್ದೇ ಇರುತ್ತೆ. ಎಚ್ಚರದಲ್ಲೂ ಸಾಕ್ಷಿ ಅಲ್ಲದೆ ಪ್ಲಸ್ ಪ್ರಪಂಚ ಇದ್ದೇ ಇರುತ್ತೆ. ಇದ್ದೇನಿಲ್ಲ ಸರಿ, ಕನಸಿನ ವಿಶೇಷ ಅದು. ಕನಸಿನ ಅನುಭವದಲ್ಲಿ ಸಾಕ್ಷಿಯಲ್ಲಿದೆ, ಸಾಕ್ಷಿಯಾದ ಕನಸಿನ ವಸ್ತುವು ಪ್ರಪಂಚ. ಎಚ್ಚರದಲ್ಲೂ ಅಷ್ಟೇ, ಸಾಕ್ಷಿಯಲ್ಲ ಎಚ್ಚರದ ಅನುಭವ ಅಲ್ಲದೆ. ಇಂಥದ್ದೊಂದನ್ನು ಅರಿಯುತ್ತೇವೆಂದಾಗಲಿ ಯಾವುದೊಂದನ್ನೂ ಅರಿಯುವುದಿಲ್ಲವೆಂದಾಗಲಿ ಕೊನೆಗೆ ನಾನು ಇದು ಎಂದು ವಿಂಗಡಿಸಿಯಾಗಲಿ ವಿಶೇಷವನ್ನು ತೋರಿಸುವ ಸವಿಕಲ್ಪಕಾನುಭವವು ಇರುವುದೇ ಇಲ್ಲ. ಹೀಗಿರುವುದರಿಂದ ಶ್ರೀ ಸುರೇಶ್ವರಾಚಾರ್ಯರು ಹೇಳಿರುವಂತೆ ತನಿನಿದ್ರೆಯಲ್ಲಿ ಎಚ್ಚರದಂತ ಬಿಡಿ ಅರಿವು ಇಲ್ಲ. ಆದ್ದರಿಂದ ನಾನು ಆಗ ಏನನ್ನೂ ಅರಿಯಲಿಲ್ಲ ಎಂಬುದು ನೆನಪೇ ಅಲ್ಲ. ಏಕೆಂದರೆ ಅಲ್ಲಿ ಕಾಲವೇ ಮುಂತಾದವು ನಡುವೆ ಬಂದಿರುವುದಿಲ್ಲ. ತನ್ನಲ್ಲಿಯೇ ಇರುವ ಹಿಂದಿನ ಕಾಲಕ್ಕೆ ಸೇರಿದೆ ಎಂಬುದಕ್ಕೆ ಅರ್ಥವೇನು? ತನ್ನಲ್ಲಿಯೇ ಇರುವುದು, ತನ್ನಲ್ಲಿಯೇ ಯಾವ್ದು ಇರುತ್ತೋ ತನ್ನಲ್ಲಿಯೇ ಇರುವುದು ಹಿಂದಿನ ಕಾಲಕ್ಕೆ ಸೇರಿದೆ ಎಂಬುದಕ್ಕೆ ಅರ್ಥವೇನು? ಈ ವಾರ್ತಿಕದ ಅಭಿಪ್ರಾಯವೇನೆಂದರೆ, ನಾನು ನಿದ್ರೆಯಲ್ಲಿ ಏನನ್ನೂ ಅರಿಯುತ್ತಲಿಲ್ಲ ಎಂಬ ಅರಿವು ಉಂಟಾಗಿರಬೇಕು. ಆ ಅನುಭವದಿಂದ ಒಂದು ಸಂಸ್ಕಾರ ಉಂಟಾಗಿರಬೇಕು. ಆಮೇಲೆ ಆ ಸಂಸ್ಕಾರದಿಂದ ನೆನಪಾಗಬೇಕು. ಆದರೆ ನಿದ್ರೆಯಲ್ಲಿ ಅಂತಃಕರಣವೇ ಇರುವುದಿಲ್ಲ. ಹೀಗಿರುವಲ್ಲಿ ಅಲ್ಲಿ ಸವಿಕಲ್ಪಕಾನುಭವವು ಹೇಗಾದೀತು? ಆದ್ದರಿಂದ ಸಂಸ್ಕಾರವು ತಾನೇ ಎಲ್ಲಿ ಹೇಗೆ ಆಗಬೇಕು? ನಿದ್ರೆಯಲ್ಲಿ ಕಾಲವೇ ಇಲ್ಲ. ಅದರ ಅನುಭವವು ಹಿಂದಿನ ಕಾಲಕ್ಕೆ ಸೇರಿದ್ದೆಂದು ಆಗುವ ಬಗೆ ಹೇಗೆ? ಸುಷುಪ್ತಿಯಲ್ಲಿ ನಾನು ಈವರೆಗೆ ಏನೂ ಅರಿಯದೇ ಇದ್ದೇನು ಎಂಬ ಅನುಭವವಾಗುವುದರಿಂದ ಆಗ ಜೀವ ಅಂದ್ರೆ ನಾನು, ಕಾಲ, ಅಜ್ಞಾನ ಇವು ಮೂರೂ ಇದ್ದವು ಎಂದು ವಾದಿಸುತ್ತಿರುವ ಈಚಿನ ಕೆಲವು ವೇದಾಂತಿಗಳಿಗೆ ಸುಷುಪ್ತಿಯ ನೆನಪಿನಲ್ಲಿ ಎಚ್ಚರದ ಯಾವ ಯಾವ ಜ್ಞಾನದಂಶಗಳು ಬೆರೆತುಕೊಂಡಿರುವೆವೆಂಬುದರ ವಿವೇಚನೆಯನ್ನು ಮಾಡುವ ಸಾಮರ್ಥ್ಯವಿಲ್ಲದಿರುವುದೇ ಕಾರಣ. ಸುಷುಪ್ತಿಯ ಅನುಭವವನ್ನು ಇದ್ದದ್ದು ಇದ್ದಂತೆ ವಿವೇಚಿಸಿದರೆ ಆಗ ಆತ್ಮನೊಬ್ಬನೇ ಇರುತ್ತಾನೆ. ಕಾಲವೂ ಅರಿವು ಮರವೆಗಳೂ ಎಲ್ಲವೂ ಆತ್ಮನೇ ಆಗಿರುತ್ತದೆ ಎಂಬುದು ಸ್ಫುಟವಾಗುವುದು. ಹೀಗಿರುವಲ್ಲಿ ಅವು ಹಿಂದಿನ ಕಾಲದ ಅನುಭವಕ್ಕೆ ವಿಷಯವೆಂಬುದು ಹೇಗೆ ಒಪ್ಪೀತು? ಇದೂ ಅಲ್ಲದೆ ಆತ್ಮನು ಎಲ್ಲಾ ಅವಸ್ಥೆಗಳಿಗೂ ಎಲ್ಲಾ ಕಾಲದೇಶಗಳಿಗೂ ಎಲ್ಲಾ ಅರಿವು ಮರವೆಗಳಿಗೂ ಸಾಕ್ಷಿಯಾಗಿರುತ್ತಾನೆ. ಹೀಗಿರುವಲ್ಲಿ ಅವನು ಹಿಂದಿನ ಕಾಲಕ್ಕಾದರೂ ಹೇಗೆ ಸಂಬಂಧಿಸಿಯಾನು? ಆದ್ದರಿಂದ ಕಪ್ಪೆಯ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯಂತೆ ತನಗೆ ತಾನೇ ಇರುವ ಆತ್ಮನಲ್ಲಿ ತೋರಿಕೊಳ್ಳುವ ಒಂದಾನೊಂದು ವಿಕಲ್ಪವೇ ನಾನು ನಿದ್ರೆಯಲ್ಲಿ ಏನನ್ನೂ ಅರಿಯಲಿಲ್ಲ ಎಂಬ ನೆನಪಾಗಿ ಕಾಣುತ್ತಿರುತ್ತದೆ ಎಂಬುದೇ ಸರಿಯಾದ ನಿಶ್ಚಯವು. ಆದ್ದರಿಂದ ನಿದ್ರೆಯಲ್ಲಿ ನಾನಿಲ್ಲ, ನೀನಿಲ್ಲ, ಮತ್ತೊಂದಿಲ್ಲ, ನಾನು ನೀನು ಮತ್ತೊಂದೆಂಬ ಸವಿಕಲ್ಪಕವಾದ ಅರಿವಿಲ್ಲ. ಇವು ಯಾವುವೂ ಇಲ್ಲವೆಂಬುದನ್ನು ಅರಿಯದೇ ಅರಿಯುವ, ಇವೆಲ್ಲದರ ತಿರುಳಾಗಿರುವ ಬರೀ ಅರಿವೊಂದೇ ಇರುತ್ತದೆ. ಇಲ್ಲವೆಂಬುದನ್ನು ಅರಿಯದೇ ಅರಿಯುವ ಭಾಷೆ ನೋಡು. ಏನೆಂಬುದು ಇಲ್ಲ ಅನ್ನೋದನ್ನು ಅರಿಯದೇ ಅರಿಯುವ, ಅರಿಯೋದು ಕ್ರಿಯೆ ಮಾಡದೆ ಬೃಹದಾರಣ್ಯ. ಇಲ್ಲವೆಂಬುದನ್ನು ಅರಿಯದೇ ಅಂದ್ರೆ ಅರಿಯೋದು ಅಂದ್ರೆ ಕ್ರಿಯೆ ಅಲ್ಲ ಅನ್ನಕ್ಕೆ, ಅರಿಯದೇ ಅರಿಯುವ ಅಂದ್ರೆ ಅರಿಯದೇ ಗೊತ್ತು ಮಾಡ್ಕೊಳ್ಳುವ ಅಂತ. ಬರೀ ಅರಿವಿಗಿಂತ ಬೇರೆ ಅವಸ್ಥೆಗಳೇ ಇಲ್ಲ. ನಿದ್ರೆಯಲ್ಲಿರುವ ಬರೀ ಅರಿವು ಎಂದು ಇದುವರೆಗೂ ಶಬ್ದ ಪ್ರಯೋಗವನ್ನು ಮಾಡಿದ್ದರೂ ನಿಜವಾಗಿ ಬರೀ ಅರಿವು ನಿದ್ರೆಯಲ್ಲಿಲ್ಲ. ಸರಿಯಾಗಿ ನೋಡಿದರೆ ನಿದ್ರೆ ಎಂಬುದು ಒಂದು ಅವಸ್ಥೆಯೇ ಅಲ್ಲ, ಬರಿಯ ಅರಿವೇ ಅದು. ಅದು ಒಂದು ಅವಸ್ಥೆ ಎಂಬುದು ಎಚ್ಚರದ ಕಣ್ಣಿನಿಂದ ಕಲ್ಪಿತವಾಗಿರುವ ಭಾವನೆ. ಒಂದು ದೊಡ್ಡ ಸಾಗರದ ಮೇಲೆ 2 ಸಣ್ಣ ದೋಣಿಗಳಿದ್ದವೆಂದು ತಿಳಿದುಕೊಳ್ಳಿ. ಈ ದೋಣಿಗಳಲ್ಲಿ ಒಂದರಲ್ಲಿ ಕುಳಿತ ಜನರು ತಮ್ಮ ಸುತ್ತಲಿರುವ ದೋಣಿ ಇಲ್ಲದ ನೀರಿನ ಭಾಗವನ್ನು ನೋಡಿ ಅಲ್ಲಿ ಯಾವ ದೋಣಿಯೂ ಇಲ್ಲ ಎಂದು ಭಾವಿಸುವಂತೆ ಅಪಾರವಾದ ಬರೀ ಅರಿವೆಂಬ ಸಾಗರದ ಮೇಲೆ
ಓಡಾಡುವ ಎಚ್ಚರ ಕನಸುಗಳೆಂಬ ದೋಣಿಗಳಲ್ಲಿ ಕುಳಿತ ನಾವು ನಿದ್ರೆ ಎಂಬುದು ಏನೂ ಅರಿಯದ ಅವಸ್ಥೆ ಎಂದು ಭಾವಿಸುತ್ತಿರುವೆವು. ದೋಣಿಗಳ ಕೆಳಗೂ ಅದೇ ಸಾಗರವೇ ಇರುವಂತೆ ನಮ್ಮ ಎಚ್ಚರ ಕನಸುಗಳಿಗೂ ಬರೀ ಅರಿವೇ ತಳದಲ್ಲಿರುತ್ತದೆ. ದೃಷ್ಟಾಂತಕ್ಕಾಗಿ ಇಲ್ಲಿ ಎಚ್ಚರ ಕನಸುಗಳನ್ನು ದೋಣಿಗಳೆಂದು ಕರೆದಿದ್ದರೂ ಮರದ ದೋಣಿಗಳು ನೀರಿನ ಮೇಲೆ ಇರುವಂತೆ ಎಚ್ಚರ ಕನಸುಗಳು ತಾವೇ ಒಂದು ವಿಲಕ್ಷಣ ವಸ್ತುವಿನಿಂದ ಆಗಿದ್ದು ಬರೀ ಅರಿವಿನ ಮೇಲೆ ಕಾಣಿಸಿಕೊಳ್ಳುತ್ತಿರುವುದಿಲ್ಲ. ಅವುಗಳನ್ನು ಮಂಜಿನಿಂದಾಗಿರುವ ದೋಣಿಗಳೆಂದು ಬೇಕಾದರೆ ಕಲ್ಪಿಸಬಹುದು. ಇನ್ನೂ ಒಳಹೊಕ್ಕು ನೋಡಿದರೆ ಎಚ್ಚರ, ಕನಸು ಎಂದು ಅವಸ್ಥೆಗಳು ಎರಡಲ್ಲ. ಏಕೆಂದರೆ ಅವು ಯಾವುದೊಂದು ಕಾಲದಲ್ಲಿಯೂ ಅನುಕ್ರಮವಾಗಿ ಆಗುವ ಘಟನೆಗಳಲ್ಲ. ಯಾವುದೊಂದು ದೇಶದಲ್ಲಿಯೂ ಒಂದರ ಪಕ್ಕದಲ್ಲಿ ಒಂದಿರುವುದಿಲ್ಲ. ಆದ್ದರಿಂದ ಅದಕ್ಕೆ ಸಂಖ್ಯೆಯನ್ನು ಹತ್ತಿಸುವುದೇ ಸರಿಯಲ್ಲ. ನೀರಿನ ಗುಳ್ಳೆಗಳೆಲ್ಲ ನೀರೇ ಆಗಿರುವಂತೆ ಎಚ್ಚರ ಕನಸುಗಳೆಂಬವು ಕೆಳಗೂ ಮೇಲೂ ಒಳಗೂ ಹೊರಗೂ ಎಲ್ಲವೂ ಬರೀ ಅರಿವೇ ಆಗಿರುತ್ತದೆ. ಬರೀ ಅರಿವನ್ನೇ ನಾವು ಅವಸ್ಥೆಗಳೆಂದು ಕರೆಯುತ್ತಿರುವೆವು. ಪರಮಾರ್ಥದ ಕಣ್ಣಿನಿಂದ ನೋಡಿದಾಗ ಎಚ್ಚರವಾಗಲಿ ಕನಸಾಗಲಿ ಮತ್ತೆ ಯಾವುದೊಂದು ಅವಸ್ಥೆಯಾಗಲಿ ಇರುವುದೇ ಇಲ್ಲ. ಎಲ್ಲವೂ ತೆರೆಯಿಲ್ಲದ, ದಡವಿಲ್ಲದ ಅದ್ವಿತೀಯ ಶುದ್ಧ ಚೈತನ್ಯ ಸಾಗರವೇ ಆಗಿರುತ್ತದೆ. ಈ ನಿತ್ಯ ನಿರವಸ್ಥವಾದ ಶುದ್ಧ ಚೈತನ್ಯವನ್ನು ಮಾಂಡೂಕ್ಯದಲ್ಲಿ 4ನೆಯ ಆತ್ಮ ಎಂದಿದೆ. ತಿದ್ಕೋಬೇಕು ಅವಸ್ಥೆ. 4ನೆಯವನು ಎಂದರೆ 3 ಅವಸ್ಥೆಗಳ ಸೋಂಕು ಒಂದಿಷ್ಟೂ ಎಂದಿಗೂ ಇಲ್ಲದವನು ಎಂದರ್ಥ. ಬರೀ ಅರಿವು ಇಲ್ಲವೇ ಇಲ್ಲವೆಂಬುದು ಒಳತರ್ಕ. ಬರೀ ಅರಿವು ಎಂದರೆ ಯಾವ ಧರ್ಮವೂ ವಿಷಯವೂ ಆಶ್ರಯವೂ ಇಲ್ಲದ ಅರಿವೆಂದರ್ಥ. ಇಂಥದ್ದೊಂದು ಅರಿವು ಇರುವುದು ಸಾಧ್ಯವೇ ಇಲ್ಲ. ಏಕೆಂದರೆ ವಿಷಯವಿಲ್ಲದ ಅರಿವನ್ನು ನಾವು ಯಾರೂ ಎಂದೂ ಕಂಡದ್ದೇ ಇಲ್ಲ. ಇರವು ಅರಿವು ಎರಡೂ ಸಂಬಂಧವಾಚಕ ಶಬ್ದಗಳು. ಹೀಗಿರುವಲ್ಲಿ ಇವೆರಡನ್ನೂ ಅರಿವಿನಲ್ಲಿಯೇ ಅಡಕ ಮಾಡುವುದಾದೀತೆ. ವಿಷಯಿಯಾದ ಅರಿವಿಲ್ಲದ ತನಗೆ ತಾನೇ ಇರಬಲ್ಲ ಇರವು ಹೇಗೆ ಅಸಂಭಾವನೀಯವೋ, ಇರವುಳ್ಳ ವಿಷಯವಿಲ್ಲದ ಅರಿವಿರುವುದೆಂಬುದೂ ಹಾಗೆ ಅಸಂಭಾವಿತವು. ಇದೂ ಅಲ್ಲದೆ ಅರಿವಾದ ಮೇಲೆ ಅದರಲ್ಲಿ ಇಂಥ ಅರಿವು ಎಂಬ ಒಂದು ಧರ್ಮವಿರಲೇಬೇಕು. ಮಿಕ್ಕ ಯಾವುದೊಂದು ಧರ್ಮವೂ ಇಲ್ಲವೆಂದರೂ ಅದಕ್ಕೆ ಇರುವಿಕೆ ಎಂಬ ಧರ್ಮವನ್ನಾದರೂ ಒಪ್ಪಿಯೇ ತೀರಬೇಕಷ್ಟೇ. ಆಗ ಅದರಲ್ಲಿ ಅರಿವು ಇರವು ಎಂಬ ಭೇದವನ್ನು ಒಪ್ಪಿದಂತೆಯೇ ಆಗುವುದು. ಆದ್ದರಿಂದ ಧರ್ಮವಾಗಲಿ ವಿಷಯವಾಗಲಿ ಆಶ್ರಯವಾಗಲಿ ವಿಭಾಗವಾಗಲಿ ಭೇದವಾಗಲಿ ಇಲ್ಲದ ಅರಿವೆಂಬುದೇ ಲೋಕದಲ್ಲಿಯೂ ಎಲ್ಲಿಯೂ ಇಲ್ಲದ ಕಲ್ಪನೆ ಎಂದು ಕೆಲವರು ಕುತರ್ಕವನ್ನು ಮಾಡುವುದು. ಇದೆಲ್ಲವೂ ಎಚ್ಚರದ ದೃಷ್ಟಿಯ ದೋಷದಿಂದಲೇ ಉಂಟಾದ ತರ್ಕವೆಂಬುದನ್ನು ಮನಗಾಣುವುದಕ್ಕೆ ಈವರೆಗೆ ನಾವು ವರ್ಣಿಸಿರುವ ನಿದ್ರೆಯ ಅನುಭವವೇ ಸಾಕಾಗಿರುತ್ತದೆ. ನಿದ್ರೆಯಲ್ಲಿ ಬರೀ ಅರಿವಿನ ಅನುಭವವು ನಮಗೆ ಇರುವಾಗ ಅದು ಇಲ್ಲವೆಂದು ಕುತರ್ಕವನ್ನು ಮಾಡಿದರೆ ಆ ತರ್ಕಕ್ಕೆ ಆತ್ಮಹತ್ಯವೇ ಫಲವು. ಇದರಂತೆ ಸಮಾಧಿ, ಮೂರ್ಛೆ, ಮದ ಮುಂತಾದ ಅವಸ್ಥೆಗಳಲ್ಲಿಯೂ ಬರೀ ಅರಿವಿನ ಅನುಭವ ಉಂಟಾಗುತ್ತದೆ. ಆ ಅವಸ್ಥೆಗಳಿಂದ ಎಚ್ಚೆತ್ತವರನ್ನು ನಿಮ್ಮ ಅನುಭವದ ಸ್ವರೂಪವನ್ನು ವರ್ಣಿಸಿರಿ ಎಂದು ಕೇಳಿದರೆ ಆಗ ತಮಗೆ ಏನೊಂದೂ ಗೋಚರವಾಗಲಿಲ್ಲವೆಂದು ಹೇಳುತ್ತಾರೆ. ಸಮಾಧಿ, ಮೂರ್ಛೆ ಮುಂತಾದ ಅವಸ್ಥೆಗಳು ಎಲ್ಲಿಯೋ ಕೆಲವರಿಗೆ ಆಗುತ್ತಿರುವುದರಿಂದಲೂ ಪ್ರಕೃತ ವಿಷಯಕ್ಕೆ ಎಲ್ಲರ ಅನುಭವದಲ್ಲಿಯೂ ಇರುವ ನಿದ್ರೆಯೊಂದೇ ಸಾಕಾಗಿರುವುದರಿಂದಲೂ ಆ ಎರಡರ ಗೋಜು ಪ್ರಕೃತಕ್ಕೆ ನಮಗೆ ಬೇಡ. ಅವುಗಳ ವಿಮರ್ಶೆಯಿಂದ ವೇದಾಂತ ಸಿದ್ಧಾಂತದ ಜ್ಞಾನಕ್ಕೆ ಯಾವ ಲಾಭ ಅಥವಾ ಹಾನಿ ಉಂಟಾಗಬಹುದೆಂಬುದನ್ನು 2ನೆಯ ಸಂಪುಟದಲ್ಲಿ ಪರಿಶೀಲಿಸಲಾಗುವುದು. ನಿದ್ರೆಯ ಅನುಭವವನ್ನು ಚೆನ್ನಾಗಿ ಬಿಡಿಸಿದರೆ ಅಲ್ಲಿ ಯಾವುದೊಂದು ವಿಷಯವಾಗಲಿ ವಿಭಾಗವಾಗಲಿ ಇಲ್ಲದ ನಿರ್ವಿಕಲ್ಪಕಾನುಭವವಿತ್ತೆಂದೇ ನಮಗೆ ತಿಳಿದು ಬರುತ್ತದೆ. ಇದನ್ನೇ ನಾವು ಬರೀ ಅರಿವೆಂದು ಕರೆದಿರುವುದು. ಹೀಗೆ ಅನುಭವದ ಮೇಲೆ ನಿಂತಿರುವುದನ್ನು
ತರ್ಕದಿಂದ ಅಲ್ಲಗಳೆಯುವುದು ಸರಿಯಾಗಲಾರದು. ಬರೀ ಅರಿವನ್ನು ನಾವು ಎಲ್ಲೂ ಕಂಡದ್ದೇ ಇಲ್ಲವಲ್ಲ ಎಂಬ ಶಂಕೆಯು ಬರೀ ಅರಿವಿನ ಸ್ವಭಾವವನ್ನರಿಯದವರಿಗೆ ಮಾತ್ರ ಉಂಟಾಗುತ್ತದೆ. ಇಲ್ಲೊಂಚು ಒಂದು ವಾ ಬಿಟ್ಟು ಸ್ವಭಾವ ಏಕೆಂದರೆ ಬರೀ ಅರಿವೆಂಬುದು ವಿಷಯವಲ್ಲ. ನಾವು ಯಾವುದನ್ನು ಅರಿಯುತ್ತೇವೋ ಅದು ಯಾವುದೂ ಬರೀ ಅರಿವಿನ ಸ್ವರೂಪವಲ್ಲ. ಎಚ್ಚರ ಕನಸುಗಳೆರಡೂ ಯಾವುದಕ್ಕೆ ವಿಷಯವಾಗಿರುವವೋ ಆ ಸಾಕ್ಷಿಯೇ ನಿಜವಾದ ಬರೀ ಅರಿವು. ಹಿಂದಿನ ಝಳುಕಿನಲ್ಲಿ ಹೇಳಿರುವಂತೆ ಎಚ್ಚರ ಕನಸುಗಳೆರಡೂ ಬರೀ ಅರಿವಿನಲ್ಲಿ ಹುಟ್ಟುಗಟ್ಟಿರುವ ಹುಸಿ ತೋರಿಕೆಗಳು. ಆ ತೋರಿಕೆಗಳ ನಿಜವೂ ಬರೀ ಅರಿವೇ ಆಗಿರುತ್ತದೆ. ಹೀಗೆ ಬರೀ ಅರಿವೇ ಎಲ್ಲವೂ ಆಗಿರುವಾಗ, ಬರೀ ಅರಿವೇ ನಾವಾಗಿರುವಾಗ, ಬರೀ ಅರಿವನ್ನು ನಾವು ವಿಷಯವಾಗಿಸಿಕೊಂಡು ನೋಡದೇ ಇದ್ದರೆ ತಾನೇ ದೋಷವೇನು? ನಮ್ಮ ಸ್ವರೂಪವೇ ಆಗಿರುವ ಬರೀ ಅರಿವು ಇಲ್ಲವೆಂದೇನೂ ಇದರಿಂದ ಸಿದ್ಧವಾಗುವುದಿಲ್ಲವಷ್ಟೇ. ಬರೀ ಅರಿವೆಂಬುದು ವಿಷಯವೇ ಅಲ್ಲ ಎಂಬುದನ್ನು ನೆನಪಿಟ್ಟರೆ ಈ ಬಗೆಯ ಭ್ರಾಂತಿಗಳು ಹುಟ್ಟುವುದಿಲ್ಲ. ಬರೀ ಅರಿವು ವಿಷಯವಲ್ಲವೆಂದು ನಾವು ಹೇಳಿರುವ ಮಾತಿಗೆ ಅದು ವಿಷಯಿ ಎಂದು ಮಾತ್ರ ಅರ್ಥವನ್ನು ಮಾಡಿಕೊಳ್ಳಬಾರದು. ಏಕೆಂದರೆ ಅದಕ್ಕಿಂತ ಬೇರೆಯಾಗಿರುವ ವಿಷಯವೇ ಇಲ್ಲದಿರುವಾಗ ಅದರಲ್ಲಿ ವಿಷಯಿತ್ವವು ಎಲ್ಲಿಂದ ಬಂದೀತು? ಬರೀ ಅರಿವೇ ಎಚ್ಚರ ಕನಸುಗಳಲ್ಲಿ ಸಾಕ್ಷ್ಯ ಎಂಬ ವಿಷಯಿಗಳಾಗಿ ಕಾಣಿಸಿಕೊಳ್ಳುವುದಾದರೂ ಆಗಲೂ ಅದು ನಿಜವಾಗಿ ತನ್ನ ರೂಪದಲ್ಲಿಯೇ ಇದ್ದುಕೊಂಡಿರುತ್ತದೆ. ನಿದ್ರೆಯಲ್ಲಂತೂ ಸಾಕ್ಷ್ಯಗಳ ಹುಸಿ ತೋರಿಕೆಯೂ ಇರುವುದೇ ಇಲ್ಲ. ವಿಷಯಿ ವಿಭಾಗದ ಸೋಂಕನ್ನೇ ಅರಿಯದ ಶುದ್ಧ ಚೈತನ್ಯವನ್ನೇ ಗಾಢ ನಿದ್ರೆ ಎಂದು ಜನರು ವ್ಯವಹರಿಸುತ್ತಿರುವರು. ಶುದ್ಧ ಚೈತನ್ಯವನ್ನೇ ಗಾಢ ನಿದ್ರೆ ಕರೀತಾ ಇರೋದು ಅಂತ ಗೊತ್ತಿಲ್ಲ. ಬರೀ ಅರಿವು ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ. ಅದರಲ್ಲಿ ಸಂಖ್ಯೆ, ಗುಣ, ಆಕಾರ ಮುಂತಾದ ವಿಕಲ್ಪಗಳೂ ಇಲ್ಲ. ಬರೀ ಅರಿವು ಕಾಲ, ದೇಶ, ನಿಮಿತ್ತ, ನಾನು, ನೀನು, ವಿಷಯಿ ಮುಂತಾದ ಯಾವ ವಿಕಲ್ಪಗಳೂ ಇಲ್ಲದ್ದು ಎಂದು ಹೇಳಿದ್ದರಿಂದಲೇ ಅದು ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ ಎಂದು ಹೇಳಿದಂತಾಯಿತು. ಏಕೆಂದರೆ ನಿದ್ರೆ ಎಂಬುದು ಒಂದು ಅವಸ್ಥೆಯೆಂದು ಅದರಲ್ಲಿ ವಿಷಯಿ ವಿಭಾಗವಿಲ್ಲದ ಬರೀ ಅರಿವು ಇದ್ದುಕೊಂಡಿದ್ದು ಎಚ್ಚರ ಕನಸುಗಳಲ್ಲಿ ವಿಷಯಿಗಳಾಗಿ ಮಾರ್ಪಡುವುದೆಂದು ಯಾರು ಭಾವಿಸುವರೋ ಅವರ ಪಾಲಿಗೆ ಅದು ಸವಿಕಾರವೆಂದು ತೋರುತ್ತದೆ. ಅವಸ್ಥೆಗಳು ಮೂರನ್ನೂ ನೋಡುತ್ತಿರುವ ಸಾಕ್ಷಿ ರೂಪದಿಂದ ಅದು ನಿರ್ವಿಕಾರವೆಂದು ಹೇಳಬೇಕಾಗುತ್ತದೆ. ಆದರೆ ಕಾಲದೇಶಗಳಿಲ್ಲದ ಕಾಲದೇಶಗಳ ತಿರುಳೇ ಆಗಿರುವ ಬರೀ ಅರಿವು ವಿಕಾರವಾಗುವುದೆಂದರೇನು? ಅದರಲ್ಲಿ ಯಾವ ವಿಭಾಗವೂ ಇಲ್ಲ, ಯಾವ ಅವಯವಗಳೂ ಇಲ್ಲ. ಅದು ವಿಕಾರವಾಗುವುದಾದರೂ ಹೇಗೆ? ಬರೀ ಅರಿವೇ ನಿದ್ರೆ, ಕನಸು, ಎಚ್ಚರ ಎಂಬ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದೇ ಹೊರತು ಅದು ಈ ಅವಸ್ಥೆಗಳ ರೂಪದಿಂದ ವಿಕಾರವಾಗುವುದಿಲ್ಲ. ಅದಕ್ಕೆ ತನ್ನೊಳಗೆ ಯಾವ ವಿಕಾರ ಹೇತುವೂ ಇರುವುದಿಲ್ಲ. ಅದನ್ನು ವಿಕಾರಗೊಳಿಸಬಲ್ಲದ್ದಾದ ಹೊರಗಿನ ಪದಾರ್ಥವಂತೂ ಇರುವಂತೆಯೇ ಇಲ್ಲ. ಏಕೆಂದರೆ ಅದು ಸಜಾತೀಯ, ವಿಜಾತೀಯ, ಸ್ವಗತ ಎಂಬ ಮೂರು ವಿಧದ ಭೇದವೂ ಇಲ್ಲದ್ದಾಗಿರುತ್ತದೆ. ಇಂತಹ ಅಖಂಡ ಚಿನ್ಮಾತ್ರವು ಸವಿಕಾರವೆಂದು ಕಲ್ಪಿಸುವುದು ಕೂಡ ಆಗುವ ಹಾಗಿಲ್ಲ. ಹೀಗೆ ಬರೀ ಅರಿವಿನಲ್ಲಿ ಯಾವ ವಿಕಾರವೂ ಆಗುವಂತಿಲ್ಲವೆಂದದ್ದರಿಂದ ಅದನ್ನು ನಿರ್ವಿಕಾರವೆಂದೇ ಕರೆಯಬೇಕಾಯಿತಷ್ಟೇ. ಆದರೆ ಇಲ್ಲಿ ನಿರ್ವಿಕಾರವೆಂಬ ಶಬ್ದಕ್ಕೆ ಅರ್ಥವನ್ನು ಮಾತ್ರ ಸರಿಯಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಕಾಲಕ್ಕೆ ಕಟ್ಟು ಬಿದ್ದಿರುವ ಕೆಲವು ವಸ್ತುಗಳು ತಮ್ಮಲ್ಲಿ ಯಾವ ವಿಕಾರವನ್ನೂ ತೋರಿಸದೆ ಹಾಗೇ ಇರುವವು ಎಂದು ಒಪ್ಪಿಕೊಂಡು ಅವುಗಳನ್ನು ತಿಳಿಸುವುದಕ್ಕೆ ನಿರ್ವಿಕಾರ ಎಂಬ ಮಾತನ್ನು ಉಪಯೋಗಿಸುವುದುಂಟು. ಈ ಬಾಳೆಹಣ್ಣು 1 ತಿಂಗಳಿಟ್ಟಿದ್ದರೂ ಕೆಡದೆ ಇರುತ್ತದೆ ಎಂಬಲ್ಲಿ ಬಾಳೆಹಣ್ಣಿನಲ್ಲಿ ಒಳಗೂ ಹೊರಗೂ ಬಾಳೆಹಣ್ಣಿನಲ್ಲಿ ಒಳಗೂ ಹೊರಗೂ ವಿಕಾರಕ್ಕೆ ನಿಮಿತ್ತಗಳಿರುತ್ತವೆ. ಆದರೂ ಅದು 1 ತಿಂಗಳು ನಿರ್ವಿಕಾರವಾಗಿರುತ್ತದೆ ಎಂದು ನಾವು ಭಾವಿಸಿರುತ್ತೇವೆ. ಆದರೆ ಈ ಅರ್ಥದಲ್ಲಿ ಬರೀ ಅರಿವು ನಿರ್ವಿಕಾರವೂ ಕೂಡ ಅಲ್ಲ.
ಅದರಲ್ಲಿ ವಿಕಾರಕ್ಕೆ ಯಾವ ನಿಮಿತ್ತವೂ ಇಲ್ಲ, ಅದರ ಹೊರಗೂ ಯಾವ ವಿಕಾರ ನಿಮಿತ್ತವೂ ಇಲ್ಲ ಎಂದು ಈಗ ತಾನೇ ಹೇಳಿರುತ್ತೇವೆ. ಇಷ್ಟೇ ಅಲ್ಲ, ವಿಕಾರವುಳ್ಳದ್ದು ವಿಕಾರವಿಲ್ಲದ್ದು ಎಂಬುದು ಯಾವ ವಿಷಯದ ಧರ್ಮದಲ್ಲಾದ ವಿಭಾಗವೋ ಆ ವಿಷಯವನ್ನೆಲ್ಲ ಬೆಳಗುವುದು ಈ ಬರಿ ಅರಿವು. ಇನ್ನೂ ಒಳಹಕ್ಕು ನೋಡಿದರೆ ವಿಕಾರ, ವಿಕಾರಿ, ವಿಕಾರ ಹೇತುವಾದ ಕಾಲಾದಿಗಳು ಎಂಬ ವಿಷಯ ರಾಶಿಯನ್ನೆಲ್ಲ ತನ್ನೊಳಗೆ ತನ್ನ ರೂಪದಲ್ಲಿಯೇ ಹುದುಕಿಸಿಕೊಂಡು ಅದ್ವಿತೀಯ ರೂಪದಲ್ಲಿರುವುದೇ ಬರಿ ಅರಿವು. ಆದ್ದರಿಂದ ವಿಷಯಗಳಿಗೆ ಉಪಯೋಗಿಸುವ ರೀತಿಯಿಂದ ನೋಡಿದರೆ ಸವಿಕಾರ, ನಿರ್ವಿಕಾರ ಎಂಬ ಎರಡು ಶಬ್ದಗಳೂ ಬರಿ ಅರಿವಿಗೆ ಹೊಂದುವುದಿಲ್ಲ. ಇದೇ ರೀತಿಯಲ್ಲಿ ಇದು ಒಂದಲ್ಲ, ಅನೇಕವೂ ಅಲ್ಲ, ಸಗುಣ ಅಲ್ಲ, ನಿರ್ಗುಣವೂ ಅಲ್ಲ, ಸಾಕಾರವಲ್ಲ, ನಿರಾಕಾರವೂ ಅಲ್ಲ, ಇವೆಲ್ಲವೂ ವಿಷಯದ ಧರ್ಮಗಳಾಗಿರುವುದರಿಂದ ವಿಷಯ ವಿಷಯಿ ವಿಭಾಗವಿಲ್ಲದ ಅರಿವಿಗೆ ಸ್ವಲ್ಪವೂ ಹತ್ತಿಕೊಳ್ಳಲಾರವು ಎಂದು ನಿಶ್ಚಯಿಸಬೇಕು. ಅಜ್ಞಾನದ ವಿಷಯಕ್ಕೆ ಶಂಕೆ. ಈಗ ಮತ್ತೊಂದು ವಿಚಾರವನ್ನು ಇಲ್ಲಿ ಮಾಡಬೇಕಾಗಿರುತ್ತದೆ. ಬರೀ ಅರಿವನ್ನು ಅರಿಯದ್ದರಿಂದಲೇ ಅದನ್ನು ನಿದ್ರೆ ಎಂದು ಜನರು ವ್ಯವಹರಿಸುತ್ತಾರೆಂದು ಹಿಂದೆ ಹೇಳಿದೆಯಷ್ಟೇ. ಈ ಹೇಳಿಕೆಯಲ್ಲಿ ಎರಡಂಶಗಳು ಅಡಗಿರುತ್ತವೆ. ಒಂದು, ಇರುವುದೆಲ್ಲ ಬರೀ ಅರಿವೇ, ಆದರೆ ಜನರು ಅದನ್ನು ಅರಿಯರು. ಎರಡು, ಅದನ್ನು ಸರಿಯಾಗಿ ಅರಿಯದಿರುವುದರಿಂದಲೇ ಅದು ನಿದ್ರೆ ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಬರೀ ಅರಿವನ್ನು ಅರಿಯದಿರುವುದು, ತಪ್ಪಾಗಿ ಅರಿಯುವುದು ಎಂಬ ಎರಡಂಶಗಳನ್ನು ಕುರಿತು ಪ್ರಸ್ತಾಪಿಸಿರುತ್ತದೆ. ಇವುಗಳ ಸ್ವರೂಪವೇನು? ಬರೀ ಅರಿವನ್ನು ಸರಿಯಾಗಿ ಅರಿಯುವುದು ಎಂದರೇನು? ಜನರು ಬರೀ ಅರಿವನ್ನು ಅರಿಯದಿರುವುದಕ್ಕೆ ಕಾರಣವೇನು? ಅದನ್ನು ಅರಿಯದಿದ್ದ ಮಾತ್ರಕ್ಕೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಲು ಕಾರಣವೇನು? ಅದನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಹೇಗೆ ಸಾಧ್ಯ? ಬರೀ ಅರಿವನ್ನು ತಿಳಿದುಕೊಳ್ಳಬಹುದೆಂದರೆ ಅದೂ ತಿಳಿವಿಗೆ ವಿಷಯವಾಗಬಹುದೆಂದಾಗುವುದಲ್ಲವೇ? ಆಗ ಬರೀ ಅರಿವು ವಿಷಯವಲ್ಲವೆಂಬ ಸಿದ್ಧಾಂತಕ್ಕೆ ಹಾನಿಯಾಗುವುದಿಲ್ಲವೇ? ಬರೀ ಅರಿವು ಎಲ್ಲವನ್ನೂ ತಿಳಿಯುವುದೆಂದು ಇದುವರೆಗೂ ಹೇಳಿ ಈಗ ಅದನ್ನೂ ತಿಳಿದುಕೊಳ್ಳಬೇಕಾದ ಅವಶ್ಯಕತೆಯುಂಟೆಂದರೆ ಪೂರ್ವಾಪರ ವಿರೋಧವಾಗುವುದಿಲ್ಲವೇ? ಒಂದು ವೇಳೆ ಹೇಗೋ ಬರೀ ಅರಿವನ್ನು ನಾವು ತಿಳಿದುಕೊಳ್ಳಬಹುದೆಂದು ಒಪ್ಪಿದರೂ ಅದೇ ಕೊನೆಯ ತಿಳಿವಳಿಕೆಯೆಂದು, ಅದನ್ನು ಹೊಡೆದು ಹಾಕುವ ಮತ್ತೊಂದು ತಿಳುವಳಿಕೆಯು ಹುಟ್ಟಲಾರದೆಂದು ನಂಬುವುದಕ್ಕೆ ಯಾವ ಭರವಸೆ ಇದೆ? ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದಿದ್ದರೆ ಜನರು ಬರೀ ಅರಿವನ್ನು ನಿದ್ರೆ ಎಂದು ತಿಳಿದಿದ್ದಾರೆಂಬ ಮಾತು ಅರ್ಥವತ್ತಾಗುವುದಿಲ್ಲ. ಅವಿದ್ಯೆಯ ರೂಪಭೇದಗಳು. ಆದ್ದರಿಂದ ಈ ಪ್ರಶ್ನೆಗಳನ್ನು ಒಂದೊಂದಾಗಿ ವಿವರಿಸಿ ಉತ್ತರವನ್ನು ಹೇಳುವುದಕ್ಕೆ ಪ್ರಾರಂಭಿಸುವೆವು. ತಿಳಿಯದಿರುವುದು, ತಪ್ಪಾಗಿ ತಿಳಿಯುವುದು, ಇವೆರಡನ್ನೂ ಅವಿದ್ಯೆ ಎಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಹಾಗೋ ಹೀಗೋ ಎಂದು ಸಂಶಯ ಪಡುವುದು, ಹೀಗೇ ಇದ್ದೀತು ಎಂದು ತರ್ಕಿಸುವ ಸಂಭಾವನೆ, ಎಂದು ತರ್ಕಿಸುವ ಅಸಂಭಾವನೆ, ಇವುಗಳೂ ಸರಿಯಾಗಿ ತಿಳಿದುಕೊಳ್ಳದೆ ಇರುವುದರ ರೂಪಭೇದಗಳೇ. ತಿಳಿದು ಮಾಡ್ಕೋಬೇಕು. ತಿಳಿದಿರುವುದೆಂಬ ವಿಪರೀತ ಭಾವನೆಯೂ ತಿಳಿಯದಿರುವುದರ ರೂಪಭೇದವೇ. ಆದ್ದರಿಂದ ನಿಜವನ್ನು ತಿಳಿಯದಿರುವುದು ಆದ್ದರಿಂದ ನಿಜವನ್ನು ತಿಳಿಯದಿರುವುದು ಎಂಬ ಅವಿದ್ಯೆಯನ್ನೇ ಮೊದಲು ವಿಚಾರಿಸಬೇಕು. ತಿಳಿಯದಿರುವುದೆಂಬ ಅವಿದ್ಯೆಯು ಲೋಕದಲ್ಲಿ ಹೊರಗಿನ ವಿಷಯಗಳ ವಿಷಯದಲ್ಲಿ ಆಗಿರುತ್ತದೆ. ನಾವು ಮೊದಲು ಮಕ್ಕಳಾಗಿರುವಾಗ ನಮಗೆ ಎಷ್ಟೋ ವಿಷಯಗಳು ತಿಳಿದಿರುವುದಿಲ್ಲ. ವಯಸ್ಸು ಆದ ಹಾಗೆಲ್ಲ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯುವೆವು. ಶಾಸ್ತ್ರಜ್ಞರು, ಪಂಡಿತರು, ಕಲಾವಿದರೂ ಆದವರಿಗೆ
ಮಿಕ್ಕವರಿಗಿಂತಲೂ ಹೆಚ್ಚು ವಿಷಯಗಳು ತಿಳಿದಿರುತ್ತವೆ. ಆದರೂ ಲೋಕದಲ್ಲಿ ಜನರು ತಿಳಿದಿರುವ ಅಂಶಗಳಿಗಿಂತಲೂ ತಿಳಿಯದ ಅಂಶಗಳೇ ಬಹಳವಾಗಿವೆ ಎಂದು ಹೇಳಿದರೆ ಅತ್ಯುಕ್ತಿ ಆಗಲಾರದು. ಶಾಸ್ತ್ರಗಳು ಅನಂತವಾಗಿದೆ, ತಿಳಿಯತಕ್ಕದ್ದು ಬಹಳವಾಗಿದೆ. ಮನುಷ್ಯನಿಗೆ ತಿಳಿದುಕೊಳ್ಳುವುದಕ್ಕಿರುವ ಕಾಲವು ಸ್ವಲ್ಪ, ಅದಕ್ಕಿರುವ ಎಡರುಗಳೂ ಬಹಳ. ಆದ್ದರಿಂದ ಯಾವುದು ಸಾರವಾದದ್ದೋ ಅದನ್ನೇ ತಿಳಿದುಕೊಳ್ಳಬೇಕು ಎಂಬ ಸುಭಾಷಿತದಲ್ಲಿ ನೀತಿಯನ್ನು ಮಾತ್ರ ಹೇಳಿಲ್ಲ, ಲೋಕದಲ್ಲಿ ಮನುಷ್ಯನಿಗೆ ತಿಳಿಯದಿರುವುದು ಅಪಾರವೆಂಬುದನ್ನೂ ತಿಳಿಸಿರುತ್ತದೆ. ಶಾಸ್ತ್ರಜ್ಞರೆನಿಸಿಕೊಂಡವರು ತಿಳಿದುಕೊಂಡಿರುವುದರಲ್ಲಿಯೂ ಕೆಲವು ಅಂಶಗಳು ಮನುಷ್ಯನ ತರ್ಕವನ್ನು ಮೀರಿರುವಂತೆಯೇ ಕಾಣುತ್ತವೆ. ಭೌತಿಕ ದ್ರವ್ಯ, ಮನಸ್ಸು, ಶಕ್ತಿ, ಅರಿವು, ಕಾಲ, ದೇಶ, ನಿಮಿತ್ತ ಮುಂತಾದವುಗಳ ಮರ್ಮವನ್ನು ತಿಳಿಯಬೇಕೆಂದು ಪಂಡಿತರಾದವರು ಎಷ್ಟು ಹೊಡೆದಾಡಿದರೂ ಸಾಧ್ಯವಾಗಿಲ್ಲ. ಆದ್ದರಿಂದ ವ್ಯವಹಾರದಲ್ಲಿ ಅನುಭವಕ್ಕೆ ತೋಚಿದಂತೆಯೇ ಅವುಗಳಿವೆ ಎಂದಿಟ್ಟುಕೊಂಡು ಶಾಸ್ತ್ರಜ್ಞರು ತಮ್ಮ ತಮ್ಮ ಶಾಸ್ತ್ರವನ್ನು ಕಟ್ಟುವುದಕ್ಕೆ ಹೋಗಿರುತ್ತಾರೆ. ಇದು ವಿಷಯಗಳನ್ನು ಕುರಿತ ತಿಳಿದಿರುವುದೆಂಬ ಅವಿದ್ಯೆ. ಅನ್ಕೊಂಡಿದ್ರು ಅವಿದ್ಯೆ. ಇದೇ ರೀತಿಯಲ್ಲಿ ಬರೀ ಅರಿವು ಎಂದರೇನು ಎಂಬ ವಿಚಾರವನ್ನು ತತ್ವ ಜಿಜ್ಞಾಸುಗಳು ಬಹುಕಾಲದಿಂದಲೂ ಮಾಡುತ್ತಲೇ ಬಂದಿರುತ್ತಾರೆ. ಆದರೂ ಅವರಿಗೆ ಅದು ಬಗೆಹರಿದಿರುವುದಿಲ್ಲ. ಕೆಲವರು ಅದು ಇಲ್ಲವೇ ಇಲ್ಲವೆನ್ನುತ್ತಾರೆ. ಮತ್ತೆ ಕೆಲವರು ವಿಷಯಗಳನ್ನು ಅರಿಯುವಾಗ ನಮ್ಮ ಅರಿವು, ನಿಮ್ಮ ಅರಿವು ಎಂಬುದನ್ನಾಗಲಿ, ಇಂಥ ಧರ್ಮದ ಅರಿವು ಎಂಬುದನ್ನಾಗಲಿ ಲೆಕ್ಕಕ್ಕೆ ತಾರದೆ ಅರಿವು ಎಂದು ಸಾಮಾನ್ಯ ರೂಪವಾಗಿ ಗ್ರಹಿಸಿದರೆ ಅದೇ ಬರೀ ಅರಿವು ಎನ್ನುತ್ತಾರೆ. ಇವರಿಬ್ಬರಿಗೂ ನಿಜವಾಗಿ ಬರೀ ಅರಿವಿನ ಸ್ವರೂಪವನ್ನು ಇವರಿಬ್ಬರೂ ನಿಜವಾಗಿ ಬರೀ ಅರಿವಿನ ಸ್ವರೂಪವನ್ನು ತಿಳಿಯರು. ಹೀಗೆಯೇ ಅದನ್ನು ತಿಳಿಯದೆ ಬೇರೆ ಬೇರೆಯ ಕಲ್ಪನೆಗಳನ್ನು ಮಾಡಿಕೊಂಡಿರುವವರೆಲ್ಲರೂ ಬರೀ ಅರಿವನ್ನು ತಿಳಿಯರು ಎಂದು ಹೇಳಬಹುದು. ಇದೇ ಆತ್ಮನನ್ನು ತಿಳಿಯದಿರುವುದೆಂಬ ಅವಿದ್ಯೆಯು. ಇಲ್ಲಿ ತಿಳಿಯದೇ ಇರುವುದು ಎಂಬುದು ಎಚ್ಚರದಲ್ಲಿ ನಮಗೆ ಸಂಬಂಧಪಟ್ಟಿರುವ ಅಂತಃಕರಣದ ಧರ್ಮವು. ಇನ್ನು ತಪ್ಪಾಗಿ ತಿಳಿಯುವುದೆಂಬ ಅವಿದ್ಯೆಯ ರೂಪವನ್ನು ವಿವರಿಸುವುದು. ಈ ಅವಿದ್ಯೆಯು ಲೋಕದಲ್ಲಿ ಹೊರಗಿನ ವಿಷಯದಲ್ಲಾಗುತ್ತಿರುವುದು ಪ್ರಸಿದ್ಧವಾಗಿರುತ್ತದೆ. ಹಗ್ಗವನ್ನು ಹಾವೆಂದು ತಿಳಿಯುವುದು, ಕಪ್ಪೆಯ ಚಿಪ್ಪನ್ನು ಬೆಳ್ಳಿ ಎಂದು ತಿಳಿದುಕೊಳ್ಳುವುದು, ಪಟಿಕಾರವನ್ನು ಸಕ್ಕರೆ ಎಂದು ಭಾವಿಸುವುದು ಮುಂತಾದವು ದಿನದಿನವೂ ನಮ್ಮ ಎದುರಿನಲ್ಲಿ ಕಾಣುತ್ತಲೇ ಇರುವವು. ನಮ್ಮ ಇಂದ್ರಿಯಗಳ ಮೂಲಕವಾಗಿ ಬಂದ ಶಬ್ದಾದಿ ವಿಕಲ್ಪಗಳನ್ನು ಮನಸ್ಸು ಇಂಥದ್ದೆಂದು ಗುರುತಿಸುತ್ತದೆ. ಆದರೂ ಬುದ್ಧಿವೃತ್ತಿಯು ಆ ವಿಕಲ್ಪಗಳನ್ನೆಲ್ಲ ಒಂದುಗೂಡಿಸಿ ಇಂಥ ವಸ್ತು ಎಂದು ನಿಶ್ಚಯಿಸಿದ ಹೊರತು ವಸ್ತು ಜ್ಞಾನವಾಗುವುದಿಲ್ಲ. ಇಂಥ ಬಣ್ಣ, ಇಂಥ ವಾಸನೆ, ಇಂಥ ಆಕಾರ, ಇಂಥ ರುಚಿ ಇದ್ದರೆ ದ್ರಾಕ್ಷಿಯ ಹಣ್ಣೆಂದು ತಿಳಿದುಕೊಂಡಿರುವವನ ಬುದ್ಧಿಯು ದೂರದಿಂದ ನೋಡುತ್ತಿರುವಾಗಲೇ ಇದು ದ್ರಾಕ್ಷಿ ಎಂದು ನಿಶ್ಚಯಿಸಿ ಬಿಡುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಬುದ್ಧಿಯು ಚಿತ್ರದ ದ್ರಾಕ್ಷಿಯನ್ನು ನಿಜವಾದ ದ್ರಾಕ್ಷಿ ಎಂದು ತಿಳಿಸಿಕೊಳ್ಳುವುದುಂಟು. ದುರ್ಯೋಧನನು ಧರ್ಮರಾಯನ ಅರಮನೆಯಲ್ಲಿ ಬಾಗಿಲಿಲ್ಲದ ಕಡೆ ಬಾಗಿಲಿದೆ ಎಂದು ಭಾವಿಸಿಕೊಂಡದ್ದು, ಇದ್ದ ಕಡೆ ಇಲ್ಲವೆಂದೆಣಿಸಿಕೊಂಡದ್ದು, ನೀರಿದ್ದ ಕಡೆ ನೆಲವೆಂದು ತಪ್ಪಾಗಿ ತಿಳಿದುಕೊಂಡದ್ದು, ಬರೆಯ ನೆಲವನ್ನೇ ನೀರೆಂದೆಣಿಸಿ ಮೋಸ ಹೋದದ್ದು, ಇವೆಲ್ಲ ಈ ಬಗೆಯ ತಪ್ಪು ತಿಳುವಳಿಕೆಗಳೇ ಆಗಿರುತ್ತದೆ. ಕೆಲವು ವೇಳೆಗಳಲ್ಲಿ ಕಣ್ಣಿನ ದೋಷದಿಂದ ಒಬ್ಬ ಚಂದ್ರನನ್ನೇ ಇಬ್ಬರು ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯ ಚಂದ್ರರೆಂದು ಭಾವಿಸುವುದೂ ಕಂಡುಬಂದಿದೆ. ಈ ಭ್ರಾಂತಿಗಳೆಲ್ಲ ತಪ್ಪು ತಿಳುವಳಿಕೆಗಳೇ. ಇದುವರೆಗೆ ಹೇಳಿದ್ದು ಹೊರಗಿನ ವಿಷಯಗಳನ್ನು ಕುರಿತ ತಪ್ಪು ತಿಳುವಳಿಕೆ ಎಂಬ ಅವಿದ್ಯೆ. ಇದರಂತೆಯೇ ಬರೀ ಅರಿವು ಎಂದರೇನೆಂಬುದನ್ನರಿಯದೆ ಅದನ್ನು ಎಚ್ಚರವೆಂದು ಅಥವಾ ಕನಸೆಂದು ಭಾವಿಸುವುದು ಜನರಲ್ಲಿ ಸ್ವಾಭಾವಿಕವಾಗಿ ಬಿಟ್ಟಿರುತ್ತದೆ. ಇಲ್ಲಿ ಬರೀ ಅರಿವನ್ನು ತಿಳಿಯದಿರುವುದೇ ನಿದ್ರೆಯು. ಇದನ್ನು ಕಾರಣಾವಿದ್ಯೆ ಎಂದು ಕರೆಯಬಹುದು. ಇದರ ಜೊತೆಗೆ ತಾನು ಮತ್ತೊಬ್ಬನು ನಿಜ ಸುಳ್ಳು ಎಂದು ಬರೀ ಅರಿವನ್ನು ತಿಳಿದುಕೊಳ್ಳದೆ ಎಚ್ಚರ ಕನಸುಗಳು, ಇದನ್ನು ಕಾರ್ಯಾವಿದ್ಯೆ ಎನ್ನಬಹುದು.
ಪರಮಾರ್ಥವನ್ನು ತಿಳಿಯದೇ ಇರುವುದು ಒಂದು ಬರಿಯ ಅಭಾವ ಆಗಿರುವುದರಿಂದ ಆ ರೂಪದಲ್ಲಿ ಅವಿದ್ಯೆಯು ಅನರ್ಥ ಕಾರಣವಲ್ಲವೆಂದು ಹೇಳಬಹುದಾದರೂ ಅದೇ ತಪ್ಪು ತಿಳುವಳಿಕೆಯ ರೂಪವನ್ನು ತಳೆದಾಗ ಲೆಕ್ಕವಿಲ್ಲದಷ್ಟು ಅನರ್ಥಗಳನ್ನುಂಟು ಮಾಡುತ್ತದೆ. ಬರೀ ಇರುವಿನ ಮತ್ತು ಬರೀ ಅರಿವಿನ ರೂಪವಾಗಿರುವ ಪರಮಾರ್ಥದಲ್ಲಿ ಯಾವುದೊಂದು ವಿಭಾಗವೂ ಇಲ್ಲದಿದ್ದರೂ ಅದರಲ್ಲಿ ನಾನು ಮಿಕ್ಕದ್ದು ಎಂಬ ವಿಭಾಗವನ್ನು ಮಾಡಿಕೊಳ್ಳುವುದು, ಹೊರಗಿನ ಪ್ರಪಂಚವು ಪರಮಾರ್ಥವೆಂದೂ ಎಂದೆಂದಿಗೂ ಇರುವುದೆಂದೂ ಭಾವಿಸುವುದು, ನಾನು ಅದರೊಳಗೆ ಬಹು ಅಲ್ಪನಾಗಿದ್ದುಕೊಂಡು ಸ್ವಲ್ಪ ಕಾಲ ಮಾತ್ರವೇ ಇರುವೆನೆಂದು ಎನಿಸಿಕೊಳ್ಳುವುದು, ತನ್ನ ಸ್ವರೂಪಕ್ಕೆ ಹೊರಗಿನ ವಿಷಯಗಳ ಸ್ವಭಾವಗಳನ್ನು ಅಂಟಿಸಿಕೊಂಡು ಅದರ ಮೇಲೆ ಹುಟ್ಟು, ಬೆಳವಣಿಗೆ, ಕೃಶವಾಗುವುದು, ಸಾವು ಎಂಬ ಧರ್ಮಗಳನ್ನು ಹಾಕುವುದು, ಇವುಗಳೆಲ್ಲ ಈ ಕಾರ್ಯವಿದ್ಯೆಯಾದ ತಪ್ಪು ತಿಳುವಳಿಕೆಯ ವಿಲಾಸಗಳೇ. ಇದನ್ನೆಲ್ಲ ವೇದಾಂತಿಗಳು ಅಧ್ಯಾಸ ಎಂಬ ಹೆಸರಿನಿಂದ ಕರೆದಿರುತ್ತಾರೆ. ಈ ತಪ್ಪು ತಿಳುವಳಿಕೆಯೂ ಅಂತಃಕರಣದ ಧರ್ಮವೇ ಆಗಿರುತ್ತದೆ. ಸಾಕಲ್ವಾ? ತುಂಬಾ ಆಯ್ತು ಇವತ್ತು.